ಸಂಜೆ 6:55ಕ್ಕೆ ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಅದು ಕೂಡ ಕಿಡ್ನಾಪ್ ಕೇಸಲ್ಲಿ. ಒಂದು ಕಡೆಗೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣ, ಲೈಂಗಿಕ ಕಿರುಕುಳ ಪ್ರಕರಣ ಏನಿದೆ, ಒಂದು ಕಡೆ ತನಿಖೆ ಆಗ್ತಾ ಇದೆ. ಅದು ಕೂಡ ಎಸ್ಐಟಿ ರಚನೆ ಆಗಿತ್ತು. ಆ ಹಿನ್ನೆಲೆಯಲ್ಲಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಇನ್ನೊಂದು ಕೇಸಲ್ಲಿ ತಗ್ಲಾಕೊಂಡಿರೋದು ರೇವಣ್ಣ. ಆ ಸಂತ್ರಸ್ತೆ ಏನಿದ್ದಾರೆ ಅವ್ರನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ. ಏನಾಯಿತು ಮೊದಲಿಗೆ ಅಂತಂದರೆ 29ನೇ ತಾರೀಕು ಆ ಸಂತ್ರಸ್ತೆಯನ್ನು ಮನೆಯಿಂದ ಕರ್ಕೊಂಡು ಹೋಗ್ತಾರೆ. ಸತೀಶ್ ಬಾಬು ಅನ್ನುವಂಥ ವ್ಯಕ್ತಿ. ಸತೀಶ್ ಬಾಬು ಯಾರು ಅಂತಂದರೆ ರೇವಣ್ಣ ಆಪ್ತ. ಇವರು ಕರ್ಕೊಂಡು ಹೋಗ್ತಾರೆ. 29ನೇ ತಾರೀಕಿಂದ ಆ ಸಂತ್ರಸ್ತೆ ಕಾಣಿಸ್ತಾ ಇಲ್ಲ. ಅವರ ಮಗ ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ನ ಮೇಲೆ FIR ದಾಖಲಾಗುತ್ತೆ KR ನಗರ ಠಾಣೆಯಲ್ಲಿ. FIR ದಾಖಲಾದ ನಂತರ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ ಕೋರ್ಟಿಗೆ ರೇವಣ್ಣ ಅವರು ಕೂಡ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ಕೊಳ್ತಾರೆ. ನಿನ್ನೆ ಕೂಡ ಆ ಒಂದು ಅರ್ಜಿ ರದ್ದಾಗುತ್ತೆ. ಅದಾದ ನಂತರ SIT ಅಧಿಕಾರಿಗಳು ದೇವೇಗೌಡರ ಮನೆಯಲ್ಲಿ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಇದು ನಿನ್ನೆವರೆಗೆ ಆಗಿರುವಂಥದ್ದು. ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸಬೇಕು. ಅದಕ್ಕೂ ಮೊದಲು ಈಗ CID ಕಚೇರಿಯಲ್ಲಿ ಅಧಿಕಾರಿಗಳು ಒಂದು ಮೀಟಿಂಗನ್ನು ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ರೇವಣ್ಣ ಹಾಜರಿಗೂ ಮುನ್ನ ಹಿರಿಯ ಅಧಿಕಾರಿಗಳೊಂದು ಸಭೆಯನ್ನು ಮಾಡ್ತಾ ಇದ್ದಾರೆ. DG IGP ಕಚೇರಿಯಲ್ಲಿ ಮಹತ್ವದ ಸಭೆ ನಡೆದಿದೆ. ಇದೇ ವಿಚಾರವಾಗಿ ಕೋರಮಂಗಲದ ಜಡ್ಜ್ ನಿವಾಸದಲ್ಲಿ ಇವತ್ತು ಹಾಜರುಪಡಿಸುವ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ DG IGP ಅಲೋಕ್ ಮೋಹನ್, SIT ಮುಖ್ಯಸ್ಥ BK ಸಿಂಗ್, ತನಿಖಾ ತಂಡದ ಹಿರಿಯ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಇವತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಹೆಜ್ಜೆ, ಮುಂದಿನ ತನಿಖೆಯ ಬಗ್ಗೆ ಎಷ್ಟು ದಿನ ವಶಕ್ಕೆ ಕೇಳಬೇಕು, ಮತ್ತೆ ವಿಚಾರಣೆ ಹೇಗೆ ನಡೆಸಬೇಕಾಗತ್ತೆ, ತನಿಖೆಯನ್ನು ಯಾವ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಬೇಕು, ಎಲ್ಲ ವಿಚಾರಗಳ ಬಗ್ಗೆ DG IGP ಜೊತೆಗೆ ಸಮಾಲೋಚನೆಯನ್ನು ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ರೇವಣ್ಣ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕಬೇಕಾಗತ್ತೆ. ಹಾಸನ, ಹೊಳೆನರಸೀಪುರ, KR ನಗರಕ್ಕೆ ಕರೆದೊಯ್ಯುವ ಸಾಧ್ಯತೆ ಇದೆ. ಇಲ್ಲಿ ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡಬಹುದು ಅನ್ಸುತ್ತೆ. ಕಿಡ್ನಾಪ್ ಆದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಿಂದ ಕಿಡ್ನಾಪ್ ಮಾಡಿದ್ರು, ಹೇಗೆ, ಅಥವಾ ಸತೀಶ್ ಬಾಬು ಜೊತೆಗೆ ಏನಾದರೂ ಮಾತನಾಡಿದ್ದಿದ್ರೆ ಅಥವಾ ರೇವಣ್ಣ ಏನಾದರೂ ಸೂಚನೆ ಕೊಟ್ಟಿದ್ದಿದ್ರೆ ಯಾವ ಮೂಲಕವಾಗಿ ಇವೆಲ್ಲವನ್ನೂ ಕೂಡ ಕೇಳೋ ಸಾಧ್ಯತೆ ಇದೆ. ಅದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಪ್ರಜ್ವಲ್ ರೇವಣ್ಣಿಗೆ ಎಲ್ಲಿದ್ದಾರೆ, ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ, ವಿದೇಶಕ್ಕೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ಯಾರು, ಯಾರು ಕಳಿಸ್ಕೊಟ್ಟಿದ್ದು, ಎಲ್ಲ ಮಾಹಿತಿಯನ್ನು ಕೂಡ ರೇವಣ್ಣ ಅವರಿಂದ ಪಡೆದುಕೊಳ್ಳುವ ಸಾಧ್ಯತೆ ಇದೆ ವಿಚಾರಣೆಯ ಸಂದರ್ಭದಲ್ಲಿ. ಯಾಕಂದರೆ ಇದು ರೇವಣ್ಣ ಕೇಸ್, ಪ್ರಜ್ವಲ್ ರೇವಣ್ಣ ಕೇಸ್ಗೂ ಕೂಡ ಸಂಬಂಧಪಟ್ಟಿರೋದ್ರಿಂದ, ಲಿಂಕ್ ಇರೋದ್ರಿಂದ ಒಂದರ ಮೇಲೆ ಒಂದು ಕೇಸ್ಗಳು ಆಗ್ತಾನೇ ಇದೆ. ಒಟ್ಟಾರೆ ರೇವಣ್ಣ ಕುಟುಂಬಕ್ಕೆ ಸಂಕಷ್ಟ ಒಂದರ ಮೇಲೊಂದು ಎರಗಿ ಬರ್ತಾ ಇದೆ. ಇದು ಮೈ ಮೇಲೆ ಹಾಕೊಳ್ತಾ ಇದ್ದಾರೆ, ಎರಗಿ ಬರೋದಲ್ಲ, ಇದನ್ನು ತಾವಾಗೇ ಮೈ ಮೇಲೆ ಹಾಕೊಳ್ತಾ ಇರುವಂಥದ್ದು.